ಬದಲಾದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಪಾಕ್ ಪರ ವಾಲ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಾಂಗ್ಲಾ ವಿಮೋಚನೆಯ ನೆನಪಿಗಾಗಿ ಮುಜೀಬ್ ನಗರದ ಶಾಹಿದ್ ಸ್ಮಾರಕದಲ್ಲಿ ನಿರ್ಮಿಸಲಾಗಿದ್ದಂತಹ 1971ರ ಯುದ್ಧದ ಪಾಕ್ ಸೇನೆಯ ಶರಣಾಗತಿ ಪ್ರತಿಮೆಗಳನ್ನು ಧ್ವಂಸ ಮಾಡಿದ್ದಾರೆ. ಇದನ್ನು ನೋಡಲು ನೋವಾಗ್ತಾ ಇದೆ ಅಂತ ಸಂಸದ ಶಶಿ ತರೂರ್ ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ ಶೇಖ್ ಹಸೀನಾ ದೆಹಲಿಯಲ್ಲಿ ಆಶ್ರಯ ಪಡೆದಿರೋದ್ರಿಂದ ಬಾಂಗ್ಲಾ ಮತ್ತು ಭಾರತದ ನಡುವಣ ಸಂಬಂಧದ ಮೇಲೆ ಪರಿಣಾಮ ಬೀರಲ್ಲ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರ ತಿಳಿಸಿದೆ. ಇದಕ್ಕೆ ಪಾಪ ಅವ್ರಿಗೆ ತುಂಬಾ ನೋವಾಗ್ಬಿಟ್ಟಿದೆ. ಕವಿ ಹೃದಯ ನೋಡೋಕೆ ನೋವಾಗ್ತದೆ ಪಾಪ. ಅಲ್ಲಿ ಹಿಂದೂಗಳದ್ದು ಮಾರಣ ಹೋಮ ನಡೀತಿರೋದು ನೋವಾಗ್ಲಿಲ್ಲ ಯಾರಿಗೂ, ಯಾವನಿಗೂ ಆಗ್ಲಿಲ್ಲ. ರಿವರ್ಸ್ ಸ್ಟಾರ್ಟ್ ಆಯ್ತು. ಬೇಕಾರೆ ಇನ್ನೆಲ್ಲೋ ಯಾರಿಗೂ ಆಗೋದು ನೋವು ಅವ್ರಿಗೆ. ಅಲ್ಲಿ ದೇವಸ್ಥಾನಗಳು ಇದು ನೋವಲ್ಲ. ದೇವಸ್ಥಾನ ನಂಗೆ ಗೊತ್ತೇ ಇಲ್ವಲ್ಲ. ಅಲ್ಲಿ ದೇವಸ್ಥಾನಗಳು ಇದ್ವಾ ಇದ್ವಾ ಅಲ್ಲಿ ಹಿಂದೂಗಳಿಗೆ? ಹೌದಾ, ಟಚ್ ಮಾಡಿಬಿಟ್ಟಿದಾರಾ? ಸೇಫ್ ಇಲ್ವಾ? ಎಂಥ ಲೀಡರ್ಗಳ ಲೆಕ್ಕ ಹಾಕೊಳ್ಳಿ ನೀವೆಲ್ಲ. ಇದು ನೋವು ಆಗಿಬಿಡುತ್ತೆ ಅವ್ರಿಗೆ ಸೆಲೆಕ್ಟಿವ್ ಆಗಿ ಪಾಪ. ಅಯ್ಯೋ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇನ್ಬೇಕು. ನಮ್ಮ ಗಂಟಿನ ಹೋಗ್ತಾ ಇರೋದು ಬಡದಾಡ್ಕೊಂಡು ಸಾಯಿರಿ ಇನ್ಬೇಕು. ಪಾಕಿಸ್ತಾನದ ಪರ ಯಾಕೆ ಪರ್ಮನೆಂಟ್ಲಿ ಆ ಸೈಡ್ಗೆ ಹೋಗಿರಲಿ ಸ್ವಲ್ಪ ದಿನ. ಆ ಭಿಕ್ಷುಕ ದೇಶದ ಇನ್ಫ್ಲೂಯೆನ್ಸ್ ಈ ಭಿಕ್ಷುಕ ದೇಶಕ್ಕೆ ಆಗಿ ಆಮೇಲೆ ಇವರು ಭಿಕ್ಷುಕರಾಗ್ತಾರೆ, ಹಾಕೊಳ್ತಾರೆ. ಅದನ್ನೇ ಬಯಸ್ತಾ ಇದ್ದಾರೆ ಅಂದ್ರೆ ಸಹವಾಸ ದೋಷ. ಬಾಂಬುಗಳು, ಟೆರರಿಸ್ಟ್ಗಳು, ಭಿಕ್ಷಾಟನೆ ಮಧ್ಯೆ ನಾವು ಬದುಕಬೇಕು ಅನ್ನೋದನ್ನ ಬಾಂಗ್ಲಾದೇಶಿಯರು ಆಯ್ಕೆ ಮಾಡ್ಕೊಳ್ಳೋದೇ ಆದರೆ ಮಾಡ್ಕೊಳ್ತಾರೆ. ಇದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಬಟ್ ಹೆಂಗಿದೆ ಅಲ್ಲಿ ವಿಮೋಚನೆ ಇದು ನೋಡ್ದಾಕಿದ್ದು ನೋವು ಆಗಿದೆ. ಇದಾಗಲಿಲ್ಲ ನೋವು ಹಿಂದೂಗಳ ವಿಷಯದಲ್ಲಿ ಅಲ್ಲ, ಆಗಲ್ಲ, ಆಗಲಿಲ್ಲ.